ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಲಾಂಗ್ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾರ್ಟ್ ಮಿನಿ ವೀಡಿಯೋಸ್ ಅಟ್ಲೀಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಬಟ್ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಅದು ಎಡಿಟ್ ಮಾಡೋಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ಲಾಂಗ್ ವೀಡಿಯೋಸ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾಯಿಲ್ಲ. ಸೊ ಈ ಲಾಗ್ ಬಂದು ನಮ್ಮ ನಿಧಿ ಬರ್ಡೇ. ನಿಧಿ ಅಂತಂದರೆ ನಮ್ಮ ಮೇಘ ಸಿಸ್ಟರ್, ಅವ್ರ ಪಾಪು ಬರ್ಡೇ, ಸೆಕೆಂಡ್ ಬೇಬಿದು. ಆಲ್ಮೋಸ್ಟ್ ಮೇಘ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ, ಹೊಸಬ್ರು ನಿನ್ನ ಜೊತೆ ಯಾವಾಗಲೂ ಇರ್ತಾರಲ್ಲ ಯಾರದು ಅಂತ. ಕೆಲವರು ನಿನ್ನ ತಂಗಿ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಸೊ ಸಿಸ್ಟರ್ ಸಿಸ್ಟರ್ ಬರ್ಡೇ ಹಿಂದಿನ ದಿನವೇ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಆದರೆ ನಮಗೆ ಹೋಗೋಕ್ಕಾಗಿಲ್ಲ. ಸೊ ಅವತ್ತಿನ ದಿನವೇ ಹೋಗೋಣ ಅಂತ ರೆಡಿ ಮಾಡಿಕೊಂಡು ಮಕ್ಕಳನ್ನ ಹೊರಟ್ವಿ. ನನ್ನ ಫ್ರೆಂಡ್ಸು ಕೆಲವರು ಕೇಳ್ತಾ ಇರ್ತಾರೆ, ನಿಮ್ಮಿಬ್ರಿಗೂ ಮಾಡೋಕ್ಕೆ ಕೆಲಸ ಇಲ್ವ, ಯಾವಾಗಲೂ ಬರ್ಡೇ ಮಾಡಿಕೊಂಡೇ ಬಿದ್ದಿರ್ತಿರಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಬರ್ಡೇ ಮಾಡೋದು ಅದೆಲ್ಲ ಇಷ್ಟ ಅಲ್ವಾ. ಸೊ ಮಾಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಭೂವಿ ಬರ್ತ್ಡೇನ ಪ್ರೈವೇಟ್ ಥಿಯೇಟ್ರಲ್ಲಿ ಮಾಡಿದ್ದು. ಸೊ ಇನ್ನು ಈ ಟೈಮು ಮನೆಯಲ್ಲೇ ಮಾಡ್ತಾ ಇರೋದು. ತುಂಬ ಜನನೇನು ಇನ್ವೈಟ್ ಮಾಡಿಲ್ಲ, ಮನೆಯವರೇ. ಅವ್ರ ತಂಗಿ ಇದು ಪೂಜಾ ಅಂತ, ಇನ್ನು ನಾನು ಮತ್ತು ಅವರ ಮಮ್ಮಿ ಹಾಗೆ ನಮ್ಮ ಅತ್ತೆ ಮಾವ, ಇಷ್ಟೇ. ಬಟ್ ಇಷ್ಟು ಜನ ಆದ್ರೂ ಅಡುಗೆ ಮಾಡೋದೆಲ್ಲ ಅಷ್ಟು ಈಸಿ ಅಲ್ಲ, ಸ್ವಲ್ಪ ಕಷ್ಟನೇ. ಒಬ್ರೊಬ್ರು ಒಂದೊಂದು ಮಾಡಿಕೊಂಡ್ರೆ ಓಕೆ, ಇಲ್ಲಾಂತಂದರೆ ಕಷ್ಟ ಆಗುತ್ತೆ. ನನಗೆ ಮುಂಚೆ ಎಲ್ಲ ಈ ಥರ ಎಲ್ಲ ಬರ್ಡೇ ಮಾಡೋದು ತುಂಬ ಇಷ್ಟ ಆಗೋದು. ಇವಾಗ ಅಷ್ಟು ಇಷ್ಟ ಆಗೋಲ್ಲ. ಯಾಕಂದರೆ ನಮ್ಮನೆಯಲ್ಲಿ ಈ ಥರ ಇವೆಂಟ್ಗಳು ಮಾಡಿ 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 ಒಂಥರ ಏನಾದ್ರು ಬರ್ತಡೇ ಬಂದರೆ ಸಾಕು, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಕೇಳ್ತಾ ಇರ್ತೀನಿ ನನ್ನ ಹಸ್ಬೆಂಡ್ಗೆ. ಅವ್ರಿಗೇನು ಪ್ಲ್ಯಾನ್ ಮಾಡೋಕ್ಕೆ ಬಿಡಲ್ಲ ನಾನು. ಯಾಕಂದರೆ ಗೊತ್ತು, ಇದೆಲ್ಲ ಅಡುಗೆ ಮಾಡು ಒಂದು ರಾಶಿ ಪಾತ್ರೆ ಬೀಳುತ್ತೆ, ಮತ್ತು ಅದೇ ಕತೆ ಆಗುತ್ತೆ. ಸೊ ಏನಾದ್ರು ಬರ್ಡೇ ಬಂದ ತಕ್ಷಣ ಆಚೆ ಹೋಗೋಣ ಎಲ್ಲಾದರೂ ಅಂತ ಕೇಳ್ತಾ ಇರ್ತೀನಿ. ನಾನು ಮೇಘಗೂ ಅದೇ ಹೇಳ್ತಾ ಇದ್ದೆ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊತೀಯ, ಮಕ್ಕಳನ್ನೆಲ್ಲರೂ ಕರ್ಕೊಂಬರ್ಬೋದಿತ್ತು ಅಂತ. ಬಟ್ ಈ ಸಲ ಇಲ್ಲೇ ಮಾಡ್ತೀನಿ ಅಂತ ಮೇಘ ಮಾಡ್ತಾಯಿದ್ಲು. ಎಲ್ಲರೂ ಸೇರಿದಾಗ ಒಂಥರ ಚೆನ್ನಾಗಿರುತ್ತೆ, ಗೆಟ್ ಟುಗೆದರ್ ಥರ, ಮೈಂಡ್ ಫ್ರೆಶ್ ಆಗುತ್ತೆ. ಎಲ್ಲ ಒಂದೇ ಥರ ವೇವ್ ಲೆಂತ್ ಮ್ಯಾಚ್ ಆಗುವಂಥವ್ರಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಪೇರ್ಸ್, ಇಲ್ಲಿ ಪೂಜನ್ ಪೇರು, ಮೇಘನ ಪೇರು, ಹಾಗೆ ನನ್ನ ಪೇರು, ಇವರೆಲ್ಲ ಚೆನ್ನಾಗಿ ಸೆಟ್ ಆಗ್ತಾರೆ, ಚೆನ್ನಾಗಿರುತ್ತೆ. ಇನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಡ್ತೀನಿ ಅಂತ ನಾನು ವಿಡಿಯೋ ಮಾಡಿಕೊಡ್ತಾ ಇದ್ದೆ. ಇನ್ನು ಕುಕ್ಕಿಂಗ್ದೆಲ್ಲ ಮೇಘನ್ ವ್ಲಾಗಲ್ಲೇ ನೋಡಿ, ಅವಳೇ ಅಪ್ಲೋಡ್ ಮಾಡಿರ್ತಾಳೆ. ಏನೇನು ಮಾಡಿದ್ರು ಮೆನುಗಳು ಅದೆಲ್ಲ ಮೇಘ ವ್ಲಾಗಲ್ಲಿ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಅಲ್ಲೇ ನೋಡಿ. ಮೇಘ ಅವ್ರ ಮಮ್ಮಿ ಕೂಡ ಬಂದಿದ್ದರು, ಶಿವಮ್ಮ ಆಂಟಿ ಹಾಸನಿಂದ. ಸೊ ಅವರಂತೂ ತುಂಬ ಫ್ರೆಂಡ್ಲಿ ಇದ್ದಾರೆ, ಇಷ್ಟ ಆಗ್ತಾರೆ. ಆ್ಯಕ್ಚುಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ವೇವ್ ಲೆಂತ್ ಎಲ್ಲ. ಎಲ್ಲ ಮಕ್ಕಳನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಫಸ್ಟ್ ಅಡುಗೆದೆಲ್ಲ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಎಲ್ಲ ಅಡುಗೆ ಮನೇಲಿ ನಿಂತ್ಕೊಂಡು ಗಾಸಿಪ್ ಮಾಡಿಕೊಂಡು, ಎಲ್ಲ ಹುಡುಗಿರು ಸೇರಿಕೊಂಡ್ರೆ ಗೊತ್ತಲ್ಲ, ಒಂದಷ್ಟು ತರಲೆಗಳು ಮಾಡಿಕೊಂಡು ಮಾತಾಡಿಕೊಂಡು ಒಬ್ರೊಬ್ರು ಒಂದೊಂದು ಮಾಡ್ಕೊಂಡು ನಿಧಾನಕ್ಕೆ ಕುಕ್ಕಿಂಗ್ ಮಾಡ್ಕೊತಾ ಇದ್ವಿ.
ಮಧ್ಯಾಹ್ನನೇ ನಮ್ಮ ಲಂಚ್ ಎಲ್ಲ ಆಯಿತು. ಊಟ ಮಾಡಿಕೊಂಡು ಈವ್ನಿಂಗ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ನಮ್ಮ ಅತ್ತೆ ಮಾವನೂ ಬಂದು, ನಮ್ಮ ಮಾವ ಎಲ್ಲೋ ಹೊರಗಡೆ ಹೋಗಿದ್ರು, ಸೊ ಅವರು ಕೂಡ ನಮ್ಮ ಅತ್ತೆನ ಕರ್ಕೊಂಡು ಬಂದರು. ಮಕ್ಕಳೆಲ್ಲ ತಾತ ಅಜ್ಜಿ ಬಂದರು ಅಂತ ಖುಷಿಯಿಂದ ಓಡೋಗಿ ವೆಲ್ಕಮ್ ಮಾಡ್ತಾಯಿದ್ರು. ಚಂಪು ಯಾರದು
ಬರ್ಡೇ ಎಲ್ಲ ಮುಗಿದ್ಮೇಲೆ ಮಕ್ಳಿಗೆಲ್ಲ ಸ್ವಲ್ಪ ಖುಷಿ ಪಡ್ಸೋಣ ಅಂತ ಮೇಲೆ ಎಲ್ಲರೂ ಕುತ್ಕೊಂಡು ಆಟ ಆಡಿಸ್ತಾ ಇದ್ವಿ. ಟ್ರೂತ್ ಆರ್ ಡೇರ್ ಅಂತ ಚೆನ್ನಾಗಿತ್ತು. ಅವ್ರು ಎಂಜಾಯ್ ಮಾಡ್ತಾ ಇದ್ರು. ಮಕ್ಳಿಗೆಲ್ಲ ನೆಕ್ಸ್ಟ್ ಡೇ ಸ್ಕೂಲ್ ಇದ್ದಿದ್ದರಿಂದ ಯಾರು ಉಳ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲ ಲೇಟಾಗಿ ಪರವಾಗಿಲ್ಲ ಹೋಗಿ ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ, ರೆಡಿ ಮಾಡಿ ಕಳಿಸೋದಕ್ಕೆ ಅಂತ ಲೇಟಾಗಿ ಹೋಗಿ ಬಂದು ಎಲ್ಲ ಮೀಟ್ ಆದಾಗ ಒಂಥರ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಯಾವ್ದಾದ್ರು ರೆಸಾರ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೋದರೆ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಪ್ಪ ಜಾಸ್ತಿ ಫೇವ್ರೇಟ್, ಅಮ್ಮ ಜಾಸ್ತಿ ಫೇವ್ರೇಟ್. ಅಪ್ಪ ಜಾಸ್ತಿ ಫೇವ್ರೇಟ್. ಅಮ್ಮ ಅಂದ್ರೆ ಗೊತ್ತದು ಪಪ್ಪ ಫಸ್ಟ್ ಬೈಯಲ್ವಲ್ಲ ಅವ್ರ ಪಪ್ಪ. ನಾನು ಬೈತಾ ಇರ್ತೀನಿ. ಹಾಕ್ತೀನಿ. ಪೂರ್ವಿಗೂ ಬರ್ತಿಲ್ಲ, ಹಂಗೆ ಕೊಟ್ಬಿಡಿ. ಕೃಷ್ಣನೇ ಬೇಗನೆ ಬರು ಇರಾದೆಯ ಕೂಗು ನಿಂಗೆ ಕೇಳಲಿಲ್ಲ ಹೆಣ್ಣು ವಸುದೇವ ವೇಣುಗೋಪಾಲ ಕೃಷ್ಣ ಅಷ್ಟೇ ಗೊತ್ತು. ಓಕೆ ಓಕೆ ಅಷ್ಟೇ ಸಾಕು ನಮಗೆ. ಪೂರ್ವಿಗೆ ಬರ್ತದ ಪೂರ್ವಿ ನಿಂಗೆ ಪೂಜಾ ಅಮ್ಮ ಇಷ್ಟನಾ ಮಾಧುರಿ ಅಮ್ಮ ಇಷ್ಟನಾ? ಯಾರದು? ಅದೇ ಅವ್ರ ಪಕ್ಕದ ಮನೆ.